ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. Okay, sir, start. Jai. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ನಾವು ಏನು ಮುಂದಿನ ತಿಂಗಳು ಏಪ್ರಿಲ್ 10ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಮೇ ಸಾಹಿತ್ಯ ಮೇಳ ಬಳಗ ಬಿಜಾಪುರದ ಜೊತೆಯಲ್ಲಿ ವಿವಿಧ ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳ ಆಶ್ರಯದಲ್ಲಿ ಒಂದು ರಾಜ್ಯ ಮಟ್ಟದ ಪುಸ್ತಕ ಮೇಳವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಇದರಲ್ಲಿ ರಾಜ್ಯದ ಪ್ರಖ್ಯಾತ ಪ್ರಕಾಶಕರೆಲ್ಲ ಇಲ್ಲಿ ತಮ್ಮ ಪುಸ್ತಕಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಜನ್ಮದಿನಗಳ ನಿಮಿತ್ತವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಗೆಳೆಯರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ಕರಪತ್ರ ಮತ್ತು ಪೋಸ್ಟರ್ಗಳನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮಗಳು ಏನೇನು ಇರ್ತವೆ 5 ದಿನ ಅನ್ನುವಂಥದ್ದನ್ನು ನಮ್ಮ ಬಸವೇಶ್ವರ ಅವರು ವಿವರಿಸ್ತಾರೆ. ನಮ್ಮ ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಲಢಾಯಿ ಪ್ರಕಾಶನ ಮತ್ತು ಸಾಮಾಜಿಕ ಹೋರಾಟಗಳ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಬಸವರಾಜ ಸುಳಿಬಾಯಿಯವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ಸಂಜು ಕಂಬಾಗಿ, ಹಾಗೆ ಸುಖದೇವ್ ಕಟ್ಟಿಮನಿ, LB ಸಂಜಯನವರು, ಚನ್ನು ಕಟ್ಟಿಮನಿಯವರು, ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ ಶಿವಪುತ್ರ ಅಜಮನಿ ಮುದ್ದೇಬಾಳದವರು, ಆಮೇಲೆ ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಫಯಾಜ್ ಕಲಾದ್ಗಿಯವರು, ಹಾಗೆ ಯೋಗೇಶ್ ಸೋಲಾಪುರ ಅವರು, ಯಮನಪ್ಪ ಹುಣಕಿಯವರು, ಹನುಮಂತ ಮುಮ್ದಾಪುರ ಅವರು, ಮಿಲನ್ ಕುಮಾರ್ ನಾಮದಾರ್ ಅವರು, ಪ್ರಭುಗೌಡ ಪಾಟೀಲ್ ಅವರು, ಸಂಗೀತಾ ಪೂಜಾರಿ ಅವರು ನಮ್ಮ ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಹಾಗೆ ನಮ್ಮ ಮಹಾದೇವ ಬನಸೋಡೆ ಅವರು ಬರ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮೊದಲನೇದಾಗಿ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಗ್ತದೆ. ಆ ಕರಪತ್ರವನ್ನು ನಮ್ಮ ಮಾಧ್ಯಮ ಗೆಳೆಯರಾಗಿರ್ತಕ್ಕಂಥ ಬಸವರಾಜ ಸಂಪಳ್ಳಿ ಅವರು ಓಪನ್ ಮಾಡಿ ಹಿಂದೆ ಫ್ರಂಟ್ ಪೇಜ್ ಹಿಡಿತೀವಿ ದಯಮಾಡಿ. ಸುದ್ದಿ ಮಾಡಲು ಬಂದು ಸುದ್ದಿ ಆದ ಬಸವರಾಜ್ ಅದೇ ರಿಕ್ಷಾ ಅದನ್ನೇ ಹೊಡಿಬೇಕಿದೆ. ಸುದ್ದಿ ಮಾಡಲು ಒಂದು ಸುದ್ದಿ ಆದ ಬಸವರಾಜ ಸಂಪಳ್ಳಿ ಅಂತ ಅದು ಪ್ರಚಾರದ ಒಂದು ಭಾಗವೇ ಅಲ್ಲ. ಹಂಗೆ ನಿಮ್ಮಿಂದ ಕಲಿಬೇಕು.
ಮಾಧ್ಯಮದ ಎಲ್ಲ ಗೆಳೆಯರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡಿಕೊಳ್ತಾ, ಬಿಜಾಪುರದ ಸಾಹಿತ್ಯ ಮೇಳದ ಬಳಗ ಮತ್ತು ಬೇರೆ ಬೇರೆ ಎಲ್ಲ ಸಂಘಟನೆಗಳು, ರೈತ ಸಂಘಟನೆ, ದಲಿತ ಸಂಘಟನೆಗಳು, ಬೇರೆ ಬೇರೆ ಸಮಾಜವಾದಿ ಚಳವಳಿಯ ಸಂಘಟನೆಗಳು ಎಲ್ಲರೂ ಸೇರಿ ಏಪ್ರಿಲ್ 10ರಿಂದ 14ರವರೆಗೆ ಒಂದು ಪುಸ್ತಕ ಮೇಳವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಇದು B4 ಬುಕ್ ಫೆಸ್ಟಿವಲ್ ಅಂತ ನಾವು ಮಾಡಿದ್ದೀವಿ. ಬಿಜಾಪುರ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ಮೇಳ ಇದೆ, ಬುಕ್ ಫೇರ್. ಬಹುಶಃ ಬಿಜಾಪುರದಲ್ಲಿ ಈ ಥರದ ಪುಸ್ತಕ ಮೇಳ ನಡೀತಾ ಇರೋದು ಮೊದಲನೇ ಸಲ ಅಂತ ನಾನು ಅಂದ್ಕೊಳ್ತೀನಿ. ಹಿಂದೆ ಬೇರೆ ಬೇರೆ ಸಮ್ಮೇಳನದ ಸಂದರ್ಭದೊಳಗಡೆ ಪುಸ್ತಕ ಪ್ರದರ್ಶನಗಳು ನಡೆದಿರ್ಬೋದು, ಆದರೆ ವಿಶೇಷವಾಗಿ ಈ ಥರದ್ದು ಬರೀ ಬಿಜಾಪುರ ಮಾತ್ರ ಅಲ್ಲ, ನಿರ್ದಿಷ್ಟವಾಗಿ ಒಂದು ತಾತ್ವಿಕ ನೆಲೆ ಒಳಗಡೆ, ವಿಚಾರದ ನೆಲೆ ಒಳಗಡೆ ಈ ಥರದ ಪುಸ್ತಕ ಮೇಳ ನಡೀತಾ ಇರುವುದು ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದು ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಇವತ್ತು ಯಾವುದು ಸಮಾಜದ ಆದರ್ಶ ಅಂತ ತಿಳುವಳಿಕೆಯಾಗಿತ್ತು, ಆ ಆದರ್ಶದೊಳಗಡೆ ಬುದ್ಧನೂ ಇದ್ದರು, ಬಸವನೂ ಇದ್ದರು, ಅಂಬೇಡ್ಕರ್ ಅವರು ಇದ್ದರು, ಬೇರೆ ಬೇರೆ ದಾರ್ಶನಿಕರೆಲ್ಲರೂ ಕೂಡ ಇದ್ದಾರೆ. ಆದರೆ ಇವತ್ತು ಆ ದಾರ್ಶನಿಕರನ್ನು, ಅವರ ವಿಚಾರಗಳನ್ನು ನಿರಾಕರಿಸುವಂಥ, ಅವರನ್ನು ಸಮಾಜದ ವಿರೋಧಿಯಾಗಿ ಬಿಂಬಿಸ್ತಕ್ಕಂಥ ಕೆಲಸಗಳನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಬುದ್ಧನನ್ನು ಕೂಡ, ಯಾವ ಬುದ್ಧ ಈ ಮಾನವೀಯ ಮೌಲ್ಯಗಳಿಗೆ ಹೆಸರಾಗಿದ್ದರು, ಕರುಣೆ ಮತ್ತು ಪ್ರೀತಿಯ ಕಾರಣಗಳಿಗಾಗಿ ಎಲ್ಲ ಮನುಷ್ಯರನ್ನ ಆ ಕರುಣೆ ಮತ್ತು ಪ್ರೀತಿಯ ನೆಲೊಳಗಡೆ ಬೆಳೆಸತಕ್ಕಂಥ ಕೆಲಸಗಳನ್ನು ಮಾಡುವಂಥ ಬುದ್ಧನನ್ನು ಕೂಡ ಇವತ್ತು ಅಪಭ್ರಂಶ ಮಾಡತಕ್ಕಂಥ ಕೆಲಸಗಳು ನಡೆದಿದ್ದಾವೆ. ಬಸವಣ್ಣನನ್ನು ಕೂಡ ಅದೇ ರೀತಿಯಾಗಿ ನೋಡಲಾಗ್ತದೆ ಮತ್ತು ಅವರ ವಿಚಾರಗಳನ್ನು ತಿರುಚುವಂಥ ಕೆಲಸಗಳು ನಡೀತಾ ಇದೆ. ಯಾವ ವಿಚಾರಗಳನ್ನು ಅವರು ಪ್ರತಿಪಾದನೆ ಮಾಡಿದರು ಅಂದರೆ ಇಡೀ ಸಮಾಜದ ಐಕ್ಯತೆಗಾಗಿ, ಸಮಾಜದ ಬೆಳವಣಿಗೆಗಾಗಿ, ಸಮಾಜದ ಸಮೃದ್ಧಿಗಾಗಿ ಯಾವ ವಿಚಾರಗಳನ್ನು ಅವರು ಪ್ರತಿಪಾದನೆ ಮಾಡಿದರೋ ಅದಕ್ಕೆ ವ್ಯತಿರಿಕ್ತವಾಗಿ ಆ ವಿಚಾರಗಳನ್ನು ತಿರುಚಿ ಬೇರೆ ನೆಲೆಗೆ ಕೊಂಡೊಯ್ತಕ್ಕಂಥ ಕೆಲಸಗಳು ಇವತ್ತು ನಡೀತಾ ಇದ್ದಾವೆ. ಹಾಗೆಯೇ ಅಂಬೇಡ್ಕರ್ ವಿಚಾರಗಳನ್ನು ಇವತ್ತು ಆ ರೀತಿಯಾಗಿ ಅಪಭ್ರಂಶಗೊಳಿಸುವಂಥ ಕೆಲಸಗಳು ನಡೀತಾ ಇದ್ದಾವೆ. ಬರೀ ಅಷ್ಟೇ ಅಲ್ಲ, ಅವರು ಯಾವುದು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಬರೆದುಕೊಟ್ಟರು, ಆ ಸಂವಿಧಾನವನ್ನೇ ಇವತ್ತು ನಿರಾಕರಿಸುವಂಥ ಮತ್ತು ಒಳಗಡೆ ತಿದ್ದುಪಡಿ ಮಾಡ್ತಕ್ಕಂಥ, ಅಂದರೆ ಅವ್ರ ಇಡೀ ತಾತ್ವಿಕತೆಯನ್ನು ಬೇರೆ ರೀತಿಯಾಗಿ ತಿರುಚುವಂಥ ಕೆಲಸಗಳು ಇವತ್ತು ಯುವ ಸಮುದಾಯದ ನಡುವೆ ನಡೀತಾ ಇರುವಂಥ ಸಂದರ್ಭದೊಳಗಡೆ ನಿಜವಾಗಿ ಈ ಸಮಾಜಕ್ಕೆ ಬುದ್ಧ ಎಷ್ಟು ಮುಖ್ಯ ಆಗಿದ್ದಾರೋ, ಬಸವಣ್ಣ ಎಷ್ಟು ಮುಖ್ಯ ಆಗಿದ್ದಾರೋ, ಅಂಬೇಡ್ಕರ್ ಅವರು ಎಷ್ಟು ಮುಖ್ಯ ಆಗಿದ್ದಾರೋ ಅನ್ನುವಂಥ ನೆಲೆಯಿಂದ ಅವ್ರ ವಿಚಾರಗಳನ್ನು ಈ ಸಮೂಹಕ್ಕೆ, ಈ ಬಿಜಾಪುರದ ಸಮೂಹಕ್ಕೆ, ಯುವ ಸಮೂಹಕ್ಕೆ ಮತ್ತು ಹೊಸ ಸಮೂಹಕ್ಕೆ ತಲುಪಿಸುವಂಥ ನೆಲೆ ಒಳಗಡೆ ನಾವು ಈ ಪುಸ್ತಕ ಮೇಳವನ್ನು ಮಾಡ್ತಾ ಇದ್ವಿ. ಇದು ಈ ಬುಕ್ ಫೆಸ್ಟ್ದ ಮುಖ್ಯವಾದಂಥ ಒಂದು ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಹುಶಃ ಇದು ಈ ಕರ್ನಾಟಕದಲ್ಲಿರುವಂಥ ಎಲ್ಲ ಲೇಖಕರನ್ನು ಮತ್ತು ಈ ನೆರೆ ರಾಜ್ಯದ ಲೇಖಕರನ್ನು, ಒಟ್ಟು ದಕ್ಷಿಣ ಭಾರತದಲ್ಲಿ ಇರುವಂಥ ಲೇಖಕರನ್ನು ಒಳಗೊಳ್ಳುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ರೀತಿ ಒಳಗಡೆ ಅವ್ರನ್ನ ಮಾಡ್ತಾ ಇದ್ವಿ. ಇದು ಏನೋ ಈ ಪುಸ್ತಕ ಮೇಳದೊಳಗಡೆ ನಾವು ಅಂದ್ಕೊಂಡಿದ್ದು ಇಲ್ಲಿ ಸದ್ಯಕ್ಕೆ ದರ್ಬಾರ್ ಹೈಸ್ಕೂಲ್ ಗ್ರೌಂಡಲ್ಲಿ ಆ ಪುಸ್ತಕ ಮೇಳ ನಡೀತಾ ಇದೆ. ಒಂದು 50 ಸ್ಟಾಲ್ಗಳಿಗೆ ಮಾತ್ರ ಅವಕಾಶವನ್ನು ನಾವು ಕೊಡ್ತಾ ಇದ್ದೀವಿ. ನಮಗೆ ಮುಖ್ಯವಾಗಿ ಆ ಎಲ್ಲ ಸ್ಟಾಲ್ಗಳಲ್ಲಿ ನಾವು ಎಂಥ ಪ್ರಕಾಶಕರನ್ನು ಮತ್ತು ಎಂಥ ಪುಸ್ತಕಗಳು ಇಡುವಂಥ ಇವರನ್ನು ಆಹ್ವಾನಿಸ್ತಾ ಇದ್ದೀವಿ ಅಂತಂದರೆ, ಸಮಾಜ ವಿರೋಧಿಯಾಗಿ ಸಮಾಜದೊಳಗೆ ದ್ವೇಷ ಹುಟ್ಟಿಸುವಂಥ, ಸಮಾಜವನ್ನು ವಿಭಜಿಸುವಂಥ, ಕೋಮ ದ್ವೇಷಕ್ಕೆ ಕಾರಣ ಆಗ್ತಕ್ಕಂಥ ಅಂಥ ಪುಸ್ತಕಗಳನ್ನು ಇಡುವಂಥ ಯಾವುದೇ ಪ್ರಕಾಶಕರು ನಾವು ಇಲ್ಲಿ ಆಹ್ವಾನಿಸ್ತಾ ಇಲ್ಲ. ಮನುಷ್ಯ ಪರವಾದಂಥ
ಜೀವಪರವಾದಂಥ ಮನುಷ್ಯರ ನಡುವೆ ಒಂದು ಐಕ್ಯತೆ ಬೆಳೆಸುವಂಥ ಸೌಹಾರ್ದತೆ ಬೆಳೆಸುವಂಥ ಈ ಥರ ಆಶಯಗಳನ್ನು ಇರುವಂಥ ಪುಸ್ತಕಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಪ್ರಕಾಶಕರಿಗೆ ಮಾತ್ರ ನಾವು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ. ಅಂದರೆ ಅದು ನೆಪ ಇದ್ರು ಅಷ್ಟೇ, ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಅನ್ನೋದು ಒಟ್ಟಾರೆಯಾಗಿ ಈ ಸಮಾಜದ ಬೆಳವಣಿಗೆ ಒಳಗಡೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಐಕ್ಯತೆ ಬೇಕಾಗಿದೆ, ಮನುಷ್ಯರ ನಡುವೆ ಒಂದು ಐಕ್ಯತೆ ಬೇಕಾಗಿದೆ, ಮನುಷ್ಯತ್ವ ಬೇಕಾಗಿದೆ, ಪ್ರೀತಿ ಬೇಕಾಗಿದೆ. ಅಂಥ ಆಶಯಗಳನ್ನು ಬಿಂಬಿಸ್ತಕ್ಕಂಥ ಕೃತಿಗಳ ಒಳಗೊಂಡಂಥ ಪ್ರಕಾಶಕರಿಗೆ ಮತ್ತು ಅವರು ಯಾವರೇ ಬಂದರೂ ಕೂಡ ಇಂಥ ಪುಸ್ತಕಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ಕೊಂಡೇ ನಾವು ಅವರನ್ನು ಆಹ್ವಾನಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಬುಕ್ ಸ್ಟಾಲ್ಗಳಲ್ಲಿ ಸಮಾಜವನ್ನು ವಿಭಜಿಸುವಂಥ, ದ್ವೇಷವನ್ನು ಕಾರತಕ್ಕಂಥ, ಅಂದರೆ ಇಡೀ ಸಮಾಜದೊಳಗಡೆ ಇವತ್ತು ವಿಭಜಿಸುವಂಥ ಕೆಲಸವನ್ನು ಏನು ನಡೀತಾ ಇದೆ ಅಂಥ ಆಶಯ ಇರುವಂಥ ಯಾವುದೇ ಪುಸ್ತಕಗಳಿಗೆ ಈ ಮೇಳದೊಳಗಡೆ ಪ್ರದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಆಮೇಲೆ ಮುಖ್ಯವಾಗಿ ನಾವು ಈ ಪುಸ್ತಕ ಮೇಳ ಯಾಕೆ ಮಾಡ್ತಾ ಇದ್ವಿ ಅಂದರೆ, ಇಡೀ ಯುವ ಸಮೂಹ ಈ ಓದಿನಿಂದ ವಿಮುಖ ಆಗ್ತಾ ಇರುವುದನ್ನು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಇದರೊಳಗಡೆ ಅವರಿಗೆ ಇಂಥ ಪುಸ್ತಕಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದೇ ಒಂದು ಪರಿಚಯ ಇಲ್ಲದಂಥ ಒಂದು ವಾತಾವರಣ ಇದೆ. ಹಿಂದೆ ಒಂದು ಕಾಲಕ್ಕೆ ನಮ್ಮ ಎಲ್ಲ ಪತ್ರಿಕೆಗಳು ಪ್ರತಿ ರವಿವಾರ ಸಾದರ್ಶನಿಕರು, ಹೊಸ ಪರಿಚಯನೋ ಇತ್ಯಾದಿ ಎಲ್ಲನೂ ಕೂಡ ಇದು. ಈ ಯಾವುದೇ ಪತ್ರಿಕೆಗಳು ಅದು ಅನ್ಸೇಲ್ಡ್ ಕಮಾಡಿಟಿ ಅದು ಅಂತ ಎಲ್ಲ ವಿಚಾರಗಳು ಯಾವುದನ್ನು ಕೂಡ ಅದನ್ನು ಒಂದು ಹೊಸ ಪುಸ್ತಕ ಬಂದಿದೆ ಅಂತ ಗೊತ್ತು ಮಾಡುವಂಥ ಯಾವುದೇ ಅವಕಾಶಗಳಿಗಿಲ್ಲ. ಹೀಗಾಗಿ ಸಹಜವಾಗಿ ಒಂದು ಯುವ ಸಮೂಹ ಅನ್ನುವಂಥದ್ದು ಏನಿದೆಯಲ್ಲ ಅದನ್ನು ಆ ಓದಿಂದ ವಿಮುಖ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಬಹುಶಃ ಅದಕ್ಕೆ ಇಡೀ ಸಮಾಜವು ಕಾರಣ ಆಗಿದೆ, ವ್ಯವಸ್ಥೆನೂ ಕಾರಣ ಆಗಿದೆ, ಎಲ್ಲವೂ ಕೂಡ ಕಾರಣ ಆಗಿದೆ. ಅದಕ್ಕೆ ನಾವು ಯುವ ಸಮೂಹವನ್ನು ಸೆಳೆಯೋದಕ್ಕಾಗಿ, ಅವರು ಓದಿನ ಕಡೆಗೆ, ಪುಸ್ತಕದ ಕಡೆಗೆ, ಆ ಜಗತ್ತಿನ ಕಡೆಗೆ ಸೆಳೆಯೋದಕ್ಕಾಗಿ ನಾವು ಈ ಪುಸ್ತಕ ಮೇಳವನ್ನು ಮಾಡ್ತಾ ಇದ್ವಿ. ಮತ್ತು ನಾವು ಈ ಜಿಲ್ಲೆಯ ಎಲ್ಲ ಕಾಲೇಜುಗಳಿಗೂ ಭೇಟಿಯಾಗಿ ಆ ವಿದ್ಯಾರ್ಥಿ ಸಮೂಹ ತಿಳಿಸಿ ಅವರು ಈ ಪುಸ್ತಕ ಮೇಳಕ್ಕೆ ಬರೋ ಹಾಗೆ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾವು ಅಂದ್ಕೊಂಡಿದ್ದೇನು ಅಂತಂದರೆ, ಈ 4-5 ದಿನದೊಳಗಡೆ ಕನಿಷ್ಠ ಆ ಪುಸ್ತಕ ಮೇಳಕ್ಕೆ, ಬುಕ್ ಫೇರ್ಗೆ 1 ಲಕ್ಷ ಜನ ಆದರೂ ಕೂಡ ಭೇಟಿ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಆ ನೆಲೆಯೊಳಗೆ ಬೇರೆ ಬೇರೆ ಒಳಗಡೆ ಪ್ರಚಾರದ ಕೆಲಸಗಳು ಇತ್ಯಾದಿಗಳು ನಡೀತಾ ಇದ್ದಾವೆ. ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿ ಜನರು ತೊಡಗಿಸ್ಕೊಳ್ಬೇಕು ಅಂದ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಅದು ಒಂದು. ಆಮೇಲೆ ಜೊತೆಗೆ ಏನು ಅಂತಂದರೆ, ನಾವು ಈ 5 ದಿನದೊಳಗಡೆ ಈ ಪುಸ್ತಕ ಮೇಳವನ್ನು 5 ದಿನ ಇದ್ದೀವಲ್ಲ, ಸುಮ್ಮನೆ ಒಂದು ಈ ಪುಸ್ತಕ ಮೇಳ ಅಲ್ಲ, ಇದೊಂದು ಸಾಂಸ್ಕೃತಿಕ ಮೇಳವನ್ನಾಗಿ ಕೂಡ ರೂಪಿಸುವಂಥ ಒಂದು ಪ್ರಯತ್ನ ನಮ್ಮದಿದೆ. ಬರೀ ಪುಸ್ತಕ ಮೇಳ ಮಾತ್ರ ಅಲ್ಲ, ಇದು ಸಾಂಸ್ಕೃತಿಕ ಮೇಳವನ್ನಾಗಿ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಪುಸ್ತಕ ಮೇಳದ ಉದ್ಘಾಟನೆಯನ್ನು 15ನೇ ತಾರೀಕು ಮಾಡ್ತಾ ಇದ್ದೀವಲ್ಲ, ಈ ಜಿಲ್ಲೆಯಲ್ಲಿರುವಂಥ ಕನಿಷ್ಠ ಒಂದು 100 ಜನ ಲೇಖಕರು ನಮ್ಮ ಸದಿಚ್ಛೆ ಇದೆ, ಅವರೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಹೇಳ್ಕೊಂಡು ಅವರು ತಮ್ಮ ಪುಸ್ತಕಗಳನ್ನು ಆ ಪುಸ್ತಕ ಮೇಳಕ್ಕೆ ತರೋದ್ರ ಮೂಲಕ ಈ ಅಂಬೇಡ್ಕರ್ ವೃತ್ತದಿಂದ ಏನು ದರ್ಬಾರ್ ಹೈಸ್ಕೂಲ್ನ ಗ್ರೌಂಡ್ ಒಳಗಡೆ ಪುಸ್ತಕ ಮೇಳ ನಡೀತಾ ಇದೆ, ಅಲ್ಲಿವರೆಗೆ ತಮ್ಮ ಪ್ರಗತಿಪರವಾದಂಥ ಆಶಯದ ಪುಸ್ತಕಗಳನ್ನು ತರೋದ್ರ ಮೂಲಕ, ಮೆರವಣಿಗೆ ಮೂಲಕ ತರೋದ್ರ ಮೂಲಕ ಆ ರೀತಿಯಂಥ ಉದ್ಘಾಟನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಆದಮೇಲೆ ಅಲ್ಲಿ ಬಂದಮೇಲೆ ಒಬ್ಬರು ಅಂತಾರಾಜ್ಯದ ಲೇಖಕರು, ಈಗಾಗಲೇ ನಾವು ಅಂದ್ಕೊಂಡಿದ್ದೇನು ಒಂದು ಅಂತಾರಾಜ್ಯದ ಲೇಖಕರು ಕೀನೋಟ್ ಅಡ್ರೆಸ್ ಮಾಡುವಂಥ, ಅದನ್ನು ಉದ್ಘಾಟಿಸುವಂಥ ಆ ರೀತಿಯಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. 2ನೇ ದಿನ 11ನೇ ತಾರೀಕು ಭಾಳ ಮುಖ್ಯವಾಗಿ ನಾವು ಬಸವಣ್ಣನ ಕುರಿತಾಗಿ, ಮಹಾತ್ಮ ಫುಲೆಯವರ ಕುರಿತಾಗಿ, ಇವತ್ತು ಮಹಾತ್ಮ ಫುಲೆಯವರು, ಸಾವಿತ್ರಿಬಾಯಿ ಫುಲೆಯವರು ಈ ನಿಮ್ನ ವರ್ಗದ ಶಿಕ್ಷಣಕ್ಕಾಗಿ ತುಂಬ ಶ್ರಮ ಪಟ್ಟಿರ್ತಕ್ಕಂಥವ್ರು. ನಮ್ಗೆ ಇವತ್ತೇನಾದರೂ ಒಂದು ಶಿಕ್ಷಣ ದೊರೆತಿದೆ ಅಂತಂದರೆ ಅವ್ರು ಮಾಡಿದಂಥ ಕೆಲಸಗಳ ಮೂಲಕ ನಮಗೆ ದೊರೆತಿದೆ. ನಾವು ಇಲ್ಲದಂಥ ದೇವತೆಗಳನ್ನೆಲ್ಲ ವಿದ್ಯಾದೇವತೆ ಅಂತ ಆರಾಧಿಸ್ತೀವಿ. ನಿಜವಾಗಿ ಈ ದೇಶಕ್ಕೆ ಜನಗಳಿಗೆ ವಿದ್ಯೆ ಸಿಕ್ಕಿದ್ದೆ ಆದರೆ ಇಂಥವರೆಲ್ಲ ಪರಿಶ್ರಮದಿಂದ ಸಿಕ್ಕಿದ್ದೆ. ಅದು ಪರಿಶ್ರಮ, ಅದು ದೊಡ್ಡದಂಥ ಒಂದು ಕಾರ್ಬನ್ ಒಳಗಡೆ ಕೆಲಸ ಮಾಡಿದ್ದಾರೆ. ಅವರನ್ನು ಸ್ಮರಿಸಿಕೊಳ್ಳುವಂಥ ನೆಲೆ ಒಳಗಡೆ ಇಲ್ಲೊಂದು ಅಂಬೇಡ್ಕರ್ ಮಾರ್ಗ ಅಂತಿದೆ, ಕೊಲೆ ಮಾರ್ಗ ಅಂತಿದೆ, ಸಾವಿತ್ರಿಬಾಯಿ ಕೊಲೆ ಮಾರ್ಗ ಅಂತಿದೆ. ಅದು ಈ ದರ್ಬಾರ್ ಹೈಸ್ಕೂಲ್ ಸಮೀಪನೇ ಅದು ಕೊಲೆ ಮಾರ್ಗ ಇದೆ. ಅಲ್ಲಿ ಆ ಮಾರ್ಗದಿಂದ ನಾವು ಅಂದ್ಕೊಳ್ಳೋದು ಅಂತಂದರೆ, ಈ ಜಿಲ್ಲೆ ಒಳಗಡೆ ದಂಪತಿಗಳಾಗಿ ಕೆಲಸ ಮಾಡುವಂಥ ಶಿಕ್ಷಕ ದಂಪತಿಗಳಂತ ಏನು ಅಂದ್ಕೊಂಡಿದ್ವಲ್ಲ, ಬಹುಶಃ ಅವರು ಇಬ್ಬರು ದಂಪತಿಗಳು ದೊಡ್ಡದಂಥ ಶಿಕ್ಷಣ ಕ್ಷೇತ್ರಗಳು ಕೆಲಸ ಮಾಡಿದಂಥವರು. ಅದನ್ನು ಸ್ಮರಿಸಿ ಮಾಡಿಕೊಳ್ಳೋದಕ್ಕಾಗಿ ನಾವು ವಿಶೇಷವಾಗಿ ಸರ್ಕಾರಿ
ಶಿಕ್ಷಣದ ಸಂಸ್ಥೆಯಲ್ಲಿ ಅಂದರೆ ಶಾಲಾ ಕಾಲೇಜಿನಲ್ಲಿ ಯಾರು ಕೆಲಸ ಮಾಡ್ತಿದ್ರೆ ದಂಪತಿ ಶಿಕ್ಷಕರು ಯಾರಿದ್ದಾರೆ. ಯಾಕೆ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತಂದರೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥವರು ಬಡವರ ಮಕ್ಕಳು, ಕೆಳವರ್ಗದ ಮಕ್ಕಳು, ಈ ಥರದ್ದು. ಕೊನೆಯವರು ಕೂಡ ಅದೇ ರೀತಿ ಅಂತ ಕೆಲಸ ಮಾಡಿದಂಥವ್ರು. ಯಾವ ದಲಿತ ಸಮುದಾಯಕ್ಕೆ ಶಿಕ್ಷಣ ಇರಲಿಲ್ವೋ, ಹೆಣ್ಮಕ್ಳಿಗೆ ಶಿಕ್ಷಣ ಇರಲಿಲ್ವೋ, ಅವರಿಗಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥವಲ್ಲ. ಅವರು ನಿಜವಾದಂಥ ಸ್ಮರಿಸ್ಕೊಡುವಂಥ ರೀತಿ ಒಳಗಡೆ ಒಂದು 100 ಜನ ಶಿಕ್ಷಕ ದಂಪತಿಗಳು ಆ ಫುಲೆ ಮಾರ್ಗದಿಂದ ಅವರು ಭಾವಚಿತ್ರ, ಅವರು ಸ್ಲೋಗನ್ ಇಟ್ಕೊಂಡು ಈ ಪುಸ್ತಕ ಮೇಳ ನಡೆಯುವಂಥ ಜಾಗಕ್ಕೆ ಮೆರವಣಿಗೆ ಮೂಲಕ ಬರುವಂಥದ್ದು ಮಾಡ್ತಾ ಇದ್ದಾರೆ. ಆ ಮೆರವಣಿಗೆ ಉದ್ಘಾಟನೆಗಳನ್ನು ಕೆಲವರು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಅವ್ರ ಕುರಿತಾಗಿ ಒಬ್ಬರು ಮಾತಾಡುವಂಥವ್ರು ಇರ್ತಾರೆ. ಇದು 11ನೇ ತಾರೀಕು, ಅವತ್ತು ಫುಲೆಯವರ ಜಯಂತಿ ಇರುವುದರಿಂದ ನಾವು ಈಗಾಗಲೇ ಕೆಲವು ಜನ ಸಾಹಿತಿಗಳನ್ನು ಗುರುತಿಸಿದ್ದೇವೆ. ಹಾಗೆಯೇ ಪ್ರತಿಭಾ ಫುಲೆಯವರ ಜನ್ಮದಿನದ ನಿಮಿತ್ತ ಶಿಕ್ಷಕ ದಂಪತಿಗಳನ್ನು ನಾವು ಈಗಾಗಲೇ ಒಂದು 50 ಜನರನ್ನು ಗುರುತಿಸಿದ್ದೀವಿ. ಇನ್ನೂ 50 ಜೋಡಿಗಳನ್ನು ಗುರುತಿಸುವ ಕೆಲಸ ಬೇರೆ ಬೇರೆ ಗೆಳೆಯರು ಅದರ ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ನಾವು ಇಡೀ 5 ದಿನಗಳ ಈ ಕಾರ್ಯಕ್ರಮದಲ್ಲಿ ಪ್ರಕಾಶಕರಿಗೆ ಅವರಿಗೆ ಒಂದು ನಾಮಿನಲ್ ಆಗಿ ನಾವು ಒಂದಿಷ್ಟು ಫೀಸನ್ನು ಮಾಡ್ತೀವಿ. ಜೊತೆಗೆ ಅವರಿಗೆ ಇಡೀ 5 ದಿನ ಅವರಿಗೆ ನಾವು ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಕೂಡ ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಈ ಭಾಳ ನಮ್ಮ ಯೋಗೇಶ್ವರಪುರ ಅವರು ಆಮೇಲೆ ಭಾಳ ಜನ ನಮ್ಮ ಕಾಲೇಜ್ಗಳಿಗೆಲ್ಲ ಸಂಪರ್ಕ ಮಾಡ್ತಾ ಇದ್ದಾರೆ. ಬಹುಶಃ ಈ PU ಕಾಲೇಜದ ಈಗ ಸುಟ್ಟಿ ಇರೋದ ಡಿಗ್ರಿ ಕಾಲೇಜುಗಳ ವಿದ್ಯಾರ್ಥಿಗಳು ನಮಗೆ ಸಿಗ್ತಾ ಇದ್ದಾರೆ. ಅವರನ್ನ ಎಲ್ಲ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ. ಕಾಕಾ ಕಾರ್ಖಾನೀಸ್ ಅವರ ಬೋರ್ಡಿಂಗ್ನಲ್ಲಿ ಇದ್ದು, ನಮ್ಮ ತಂದೆ ಕೂಡ ಕಾಕಾ ಕಾರ್ಖಾನೀಸ್ ಅವರ ಬೋರ್ಡಿಂಗ್ನಲ್ಲಿ ಇದ್ದು ಕಲ್ತವ್ರು. ಅಂಥ ಒಂದು ಈಗ ಅವ್ರು ಭಾಳ ಜನ ಜೀವಂತಿಲ್ಲ, ಒಂದು 4-5 ಜನ ಸಿಗ್ತಾರೆ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ. ಅಂಥವ್ರನ್ನ ಗುರುತಿಸ್ತಾ ಇದ್ದೀವಿ. ಮತ್ತು ಅವರು ಯಾರು ಜೀವಂತಿದ್ದಾರೆ, ಒಂದು 4-5 ಜನ ಇದ್ದಾರೆ, ಅವ್ರನ್ನ ನಾವು ಗುರುತಿಸಿದ್ದೀವಿ. ಅದರ ಜೊತೆಗೆ ಅವರ ಕುಟುಂಬ ವರ್ಗವನ್ನು ಯಾರು ಇವತ್ತು ಜೀವಂತಿಲ್ಲ ಅವರ ಕುಟುಂಬಸ್ಥರನ್ನ ಅವತ್ತಿನ ದಿವಸ ಕರೆಸಿ ಅವರೊಂದು ಕಾರ್ಖಾನೀಸ್ ಅವರ ಸ್ಮರಣೆ ಮಾಡುವಂಥ ಒಂದು ಉದ್ದೇಶ. ಅದರ ಜವಾಬ್ದಾರಿನ ನಮ್ಮ BR ಬನ್ಸೋಡೆ ಸರ್ ಅವರು ಮತ್ತು ಅವರು ಒಪ್ಪಿಸ್ಕೊಂಡು ಆ ಕೆಲಸದಲ್ಲಿ ಅವರು ಪೂರಾ ಸಂಪೂರ್ಣ ನಿರತರಾಗಿದ್ದಾರೆ. ಈಗಾಗಲೇ ಅವರೊಂದು 25-30 ಜನರನ್ನ ಲಿಸ್ಟನ್ನು ಮಾಡಿದ್ದಾರೆ. ಈ ಥರ ನಾವು ಇಡೀ 5 ದಿನವೂ ನಾವು ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಮಾಡ್ತೀವಿ. ಆಮೇಲೆ ನಮ್ದು ಹೆಂಗಂದ್ರೆ ಏಕದಮ್ ಪಾರದರ್ಶಕವಾಗಿ ನಾವು ಎಲ್ಲನೇ ಮಾಡ್ತೇವೆ. ಯಾರು ಭಾಳ ಜನ ನಮಗೆ ಸ್ಟಾಲ್ಗೆ ಆಮೇಲೆ ಬರ್ತಿದ್ದ ನಾವು ಪ್ರಕಾಶರಿಗೆ ಊಟ ಮಾಡಿಸೋದಕ್ಕಾಗಿ ಕೆಲವು ಗೆಳೆಯರು ಸ್ವಪ್ರೇರಣೆಯಿಂದ ನಮಗೆ ಬರ್ತಾ ಇದ್ದಾರೆ. ನನ್ನ ಜೊತೆನೂ ಕೆಲವು ಸಂಘಟನೆಗಳು ಭಾಗವಹಿಸ್ತದೆ. ಅದು ತಮಗೆ ಕಾಂಪ್ಲೇಟ್ನಲ್ಲಿ ಇದೆ ಯಾರಿದ್ದಾರೆ ಅಂತೇಳಿ. ನಮ್ಮ ಜೊತೆ 100 ಜನ ಇವತ್ತು ಕೈ ಜೋಡಿಸಿದ್ದಾರೆ. ಅವರೆಲ್ಲ ವೈಯಕ್ತಿಕವಾಗಿ ನಾವು ಯಾವುದೇ ಮಂತ್ರಿ ಆಗಲಿ ರಾಜಕಾರಣಿ ಹತ್ರ MLA ಹತ್ರ ಹೋಗಿ ಯಾವುದೇ ಒಂದು ಹಣಕಾಸಿನ ಸಹಾಯವನ್ನು ಕೇಳೋದು ನಾವೇ ನಮ್ಮ ಗೆಳೆಯರೇ ನಮ್ಮಲ್ಲೇ ಎಲ್ಲ ಸೇರಿಕೊಂಡು ನಾವೇ ಅದನ್ನು ಹಾಕ್ಕೊಂಡು ಹಣಕಾಸಿನ ನಿರ್ವಹಣೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ತಾಲೂಕಾ ಸ್ಥಳಗಳಲ್ಲಿ ಕೂಡ ನಮ್ಮ ಸಂಘಟನೆ ಮುಖಂಡರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಇಡೀ ದಿವಸ 5 ದಿನ ನಮ್ಮ ಕಾರ್ಯಕ್ರಮಕ್ಕೆ ತಾಲೂಕಾ ಸ್ಥಳಗಳಿಂದ ಕೂಡ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಅಂಬೇಡ್ಕರ್ ಜಯಂತಿ ಅಂದರೆ ಎಲ್ಲ ಕಡೆ ಅಂಬೇಡ್ಕರ್ ಜಯಂತಿ ಇರೋ ಕಾರಣ ಅವತ್ತು ಸ್ವಲ್ಪ ಬೇರೆ ತಾಲೂಕಿನಿಂದ ಬರೋದು ನಮ್ಮ ಕಡಿಮೆ ಆಗ್ಬೋದು. ಬಟ್ ಬೇರೆ 4 ದಿನ ಕೂಡ ಎಲ್ಲ ಜಿಲ್ಲೆ ಎಲ್ಲ ಜನ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ. ನಾವು ಸಾಕಷ್ಟು ಜನ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ತಮ್ಮದು ಸಹಕಾರ ಭಾಳ ಬೇಕು. ಯಾಕಂತಂದ್ರೆ ಪ್ರಚಾರ ಜಾಸ್ತಿ ಆಗೋದ್ರಿಂದ ಜನರಿಗೆ ಅದರದ್ದು ಗೊತ್ತಾಗ್ತೈತೆ ಅನ್ನೋ ಕಾರಣಕ್ಕಾಗಿ ನಾವು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಪ್ರಚಾರವನ್ನು ಕೊಡಬೇಕು. ಜನ ಇಲ್ಲಿ ಬಂದು ಭಾಗವಹಿಸುವಂಥ ಇದಕ್ಕೆ ನೀವೆಲ್ಲ ಸಹಾಯ ಮಾಡಬೇಕಂತ ನಾನು ಗ್ರಹಿಸಿಕೊಂಡೆ. ನಾವು ಅಂಥ ರಾಜಕಾರಣಿಗಳನ್ನ ಒಬ್ಬಿಬ್ಬರು ಇಡೀ ರಾಜಕಾರಣ ಅಂತಂದರೆ ಇದರಿಂದ ಹೊರತಾಗಿರುವಂಥದ್ದು ಅಂತ ಅನ್ಕೊಂಡಿದ್ದಾರೆ. ಅವರು ಇಡಿಯಾಗಿ ಸಮಾಜ ಪ್ರತಿನಿಧಿಯಾಗಿ ಇವೆಲ್ಲವನ್ನು ತಿಳುವಳಿಕೆ ಮಾಡ್ಕೊಳ್ಬೇಕಾಗಿತ್ತು. ರಾಜಕಾರಣಿ ಆದಂಥವರು ಓದಿನ ಮೂಲಕ ಅದನ್ನು ತಂದಾಯಿತು.
ಈ ನಮ್ಮ ಈ ಕರ್ನಾಟಕದ ಅಲ್ಲಿರುವ 224 MLAಗಳಿದ್ದಾರೆ, 25 ಅಂತ ನಾವು ಅನ್ಕೊಳ್ತಾರ. ಈ 225 MLAಗಳನ್ನ MLCಗಳನ್ನ ನೀವು ಮುಂದೆ ಎತ್ಕೊಂಡು ನೀವು ಸಂವಿಧಾನ ಓದಿದ್ದೀರ ಅಂತ ಕೇಳ್ರಿ. ಅವ್ರು ಬೇಸಿಕ್ ಆಗಿರ್ಬೇಕಂತ ಜ್ಞಾನ, ಸಂವಿಧಾನದ ಬಗ್ಗೆ ಬೇಸಿಕ್ ಆಗಿರ್ಬೇಕ. ಆ ಥರದ್ದು ಓದಿನಿಂದ ವಿಮುಖವಾಗಿರುವಂಥ ರಾಜಕಾರಣಿಗಳಿದ್ದಾರೆ. ಅಂಥ ರಾಜಕಾರಣಿಗಳನ್ನು ಈ ಪುಸ್ತಕ ಇದಕ್ಕೆ ಏನೋ ಅಂತ ಇರ್ತಾರಲ್ಲ, ಅದಕ್ಕೆ ಹಂಗಾಗ್ತದೆ. ಅಂಥ ರಾಜಕಾರಣಿಗಳನ್ನ ನಾವು ತೊಡಗಿಸ್ಬೋದು. ಮೊಟ್ಟ ಮೊದಲನೇದಾಗಿ ಈ ಪುಸ್ತಕ ಮೇಳ, ಪುಸ್ತಕ ಅನ್ನುವಂಥದ್ದು ಬೆಂಗಳೂರು, ಧಾರವಾಡ ಈ ಥರದ್ದು ಇಂಥ ನಗರಗಳಿಗೆ ಸೀಮಿತವಾಗಿರುವಂಥದ್ದು ಇವತ್ತು ಬಿಜಾಪುರಕ್ಕೆ ಹೇಳ್ಕೊಂಡ್ಬಂದು ಬರ್ತಾ ಇದ್ದೀವಿ ನಾವು. ಈ ಥರದ್ದು ಈ ಜನಗಳಿಗೆ ಅಂದರೆ ಇಲ್ಲೊಂದು ಸಾಂಸ್ಕೃತಿಕವಂತ ವಾತಾವರಣ ಇದೆ. ಬಸವಣ್ಣನ ವಾತಾವರಣ, ಬಸವಣ್ಣ ಯಾಕೆ ಭಾಳ ಮುಖ್ಯ ಆಗ್ತಾನಂತಂದ್ರೆ ನಮಗೆ, ಆ ಬಸವಣ್ಣ ಯಾರು ಅಕ್ಷರ ವಂಚಿತರಿದ್ದರೋ ಆ ಅಕ್ಷರ ವಂಚಿತರಿಗೆ ಅಕ್ಷರಕ್ಕೆ ಕಲಿಸಿರುವಂಥವ್ರು, ಬರೀಲಿಕ್ಕೆ ಹಚ್ಚಿದಂಥವ್ರು. ಅಂಥ ವರ್ಗದಿಂದ ಎಷ್ಟೋ ಜನ ವಚನಗಳನ್ನು ನಾವು ನೋಡಿದ್ವಿ. ಸೂಳ ಸಂಕಲನ ಅಂತವರು, ದೊಡ್ಡ ಸಮುದಾಯ ಈ ಥರದ ಅವನ್ನ ಹೆಸರಿಸಲಿಕ್ಕಾಗಿ ಸುಮಾರು ಜನ ಆ ಥರ ಬಂದಂಥವ್ರು. ಅಂದರೆ ಒಂದು ಅಕ್ಷರ ಜ್ಞಾನ ಕೊಡುವಂಥ ಭಾಳ ಮಹತ್ವದಂಥ ಕೆಲಸ ಮಾಡಿರುವಂಥ ಅಂಥ ಒಬ್ಬ ವ್ಯಕ್ತಿ ಇರುವಾಗ, ಮತ್ತು ಈ ಕಾರ್ಖಾನೆಯಂಥವ್ರು ಇರುವಾಗ ಈ ಜಿಲ್ಲೆ ಒಳಗಡೆ ಬೇರೆ ಬೇರೆ ರೀತಿಯಾದ ಕೆಲಸ ಮಾಡಿರ್ಬೋದು. ಆ ಜ್ಞಾನವನ್ನು ಪಸರಿಸುವಂಥ ನೆಲೆ ಒಳಗಡೆ ಆ ಜ್ಞಾನ ಪಸರಿಸ್ತೀನಿ ಅಂತೇಳಿ ವಿದ್ಯಾಕೇಂದ್ರಗಳನ್ನು ತೆಗೆದು ರೊಕ್ಕ ಮಾಡಿದಂಥವ್ರು ಇದ್ದಾರೆ. ಆ ಮಾತು ಬೇರೆ. ದೊಡ್ಡ ದೊಡ್ಡ ಇಲ್ಲಿ ಇನ್ಸ್ಟಿಟ್ಯೂಷನ್ ತೆಗೆದು ಅದರಿಂದ ದೊಡ್ಡದಾದಂಥ ಸುಲಿಗೆ ಮಾಡಿದಂಥವ್ರು ಇದ್ದಾರೆ. ಆದರೆ ಜನಕ್ಕೆ ಹಿತವಾಗುವಂಥ ರೀತಿ ಒಳಗಡೆ ನಮ್ಮ ಜಿಲ್ಲೆ ಒಳಗಡೆ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗೆದಿದ್ದೇನೆ ಅಂತ ಹೇಳಿ ಈ ಜಿಲ್ಲೆಯ 5 ಜನಗಳಿಗೆ ಏನಾದರೂ ಮೆಡಿಕಲ್ ಸೀಟ್ಗಳು ಫ್ರೀಯಾಗಿ ಕೊಟ್ಟಿದ್ದಾರೆ ಯಾರಾದರೂ ರಾಜಕಾರಣಿಗಳು, ಅಥವಾ ಈ 5 ಜನ ಬಡವರಿಗೆ ಅವ್ರಿಗೆ ಶಿಕ್ಷಣ ಸಿಗಲಿಕ್ಕೆ ವಂಚಿತರಾಗಿರ್ತಕ್ಕಂಥ ಒಂದು 5 ಜನ ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡಂಥ ಒಬ್ಬ ರಾಜಕಾರಣಿ ಈ ಜಿಲ್ಲೆ ಒಳಗೆ ಸಿಗ್ತಾನೆ ನಮಗೆ. ಒಂದು 5 ವಿದ್ಯಾರ್ಥಿಗಳನ್ನು ಎಲ್ಲ ಶೈಕ್ಷಣಿಕ ಖರ್ಚುಗಳು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಕ್ಕಂಥ ಒಬ್ಬ ರಾಜಕಾರಣ ಕೂಡ ಈ ಜಿಲ್ಲೆ ಒಳಗೆ ಸಿಗ್ತಾನೆ ನಮಗೆ. ಅಂಥ ರಾಜಕಾರಣ ತಂದು ನಾವು ಇಲ್ಲಿ ಪುಸ್ತಕ ಮೇಳಕ್ಕೆ ಉದ್ಘಾಟನೆಗೆ ಅಥವಾ ಏನು ಅರ್ಥ ಇದೆ ಅದು? ಸೊ ಇದ್ರ ಬಗ್ಗೆ ಒಲವಿರುವಂಥ, ಪ್ರೀತಿ ಇರುವಂಥ ಸಾಕಷ್ಟು ಜನಗಳಿದ್ದಾರೆ. ನಾವೆಲ್ಲ ಈ ಥರ ಕೆಲಸ ಮಾಡ್ತೇನೆ ಅಂತಂದರೆ ಯಾರೋ ಏನೋ ಮಾಡ್ತಾ ಇದ್ದಾರೆ. ಅಂಥವ್ರ ಮೂಲಕ ಇದು ಬೆಳಿಬೇಕಾಗಿದೆ. ಈ ಥರ ಸಾಂಸ್ಕೃತಿಕ ಚಳವಳಿ ಜನರು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ, ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ.